ನಿಮ್ಮ ಬಳಿ ಸಮಯವಿದ್ರೆ ದಯವಿಟ್ಟು ಈ ಕಥೆಯನ್ನ ಕೊನೆ ತನಕ ಕೇಳಿ. ನಾ ಸತ್ತ ಸುದ್ದಿ ಎಲ್ಲ ಕಡೆ ಹರಡಿತು. ಸತ್ತ 5 ನಿಮಿಷದಲ್ಲಿ ನನ್ನ ಶವ ಇನ್ನೂ ಆಸ್ಪತ್ರೆಯಿಂದ ಮನೆಗೆ ಬಂದಿರಲಿಲ್ಲ. ಆಗಲೇ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ನನ್ನ ಫೋಟೋ ಹಾಕಿ RIP ಎಂದು ಬರೆದಿದ್ರು. ಫೇಸ್ಬುಕ್ನಲ್ಲಿ ನನ್ನ ಸಾವಿನ ಸುದ್ದಿಗೆ ಪೋಸ್ಟ್ ಮಾಡಿದ 1 ಗಂಟೆಯಲ್ಲಿ 100 ಲೈಕ್ಗಳು. ಈ ಲೈಕ್ಗಳು ನೋಡಿದಾಗ ಅನಿಸಿದ್ದು ನನ್ನ ಸಾವು ಇವರಿಗೆಲ್ಲ ಇಷ್ಟವಾಗಿದೆ ಅಂತ. ಒಬ್ಬರಿಗೂ ನನ್ನ ಬಗ್ಗೆ ಬರೆಯಬೇಕು ಅನಿಸಲಿಲ್ವೇ? ನನ್ನ 60 ವರ್ಷಗಳ ಜೀವನದಲ್ಲಿ ನಾನು ಯಾರಿಗೂ ಏನು ಸಹಾಯ ಮಾಡಲಿಲ್ವೇ? ಸತ್ತ ಮೇಲೂ ನನ್ನ ಸಹಾಯವನ್ನ ಸ್ಮರಣೆ ಮಾಡಿಕೊಳ್ಳುವವರು ಇಲ್ಲದಾಯಿತಲ್ಲ, ಈ ಜನ್ಮ ವ್ಯರ್ಥ ಎಂದುಕೊಂಡೆ. ಮನೆಯ ಮುಂದಿನ ಅಂಗಳದಲ್ಲಿ ತಂದಿರಿಸಿದ್ರು ನನ್ನ ಶವವನ್ನು. ವಾಕಿಂಗ್ಗೆ ಹೋದ 5-6 ಜನ ಒಮ್ಮೆ ಬಂದು ಹೋದ್ರು. ಎಲ್ಲರಿಗೂ ವಿಷಯ ತಿಳಿಸಲು ಹೆಂಡತಿ ತನ್ನ ಮೊಬೈಲ್ನಲ್ಲಿದ್ದ ನಂಬರ್ಗಳಿಗೆ ಫೋನ್ ಮಾಡಿದಳು. ಗೆಳೆಯನೊಬ್ಬ ಮುಂದೆ ಬಂದು ನಿಂತು ಹರಿಶ್ಚಂದ್ರ ಘಾಟ್ಗೆ ವಿಷಯ ತಿಳಿಸಿದ. ಅವನು ಅರ್ಧ ಗಂಟೆಯಲ್ಲಿ ಬರುವುದಾಗಿ ಹೇಳಿದ. ಬೇಡ, ಜನ ಬರುವವರಿದ್ದಾರೆ, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಂದ್ರೆ ಸಾಕು ಎಂದ. ಆಯ್ತು ಎಂದು ಫೋನ್ ಇಟ್ಟ. ಅಕ್ಕಪಕ್ಕದವರು ಬಂದ್ರು. ಮದುವೆ ಕಾಲದಲ್ಲಿ ಕೊರಳಿಗೆ ಬಿದ್ದಿದ್ದ ಹೂವಿನ ಹಾರ ಮತ್ತೆ ಕೊರಳಿಗೆ ಬಿದ್ದಿತ್ತು. ಈಗಲೇ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಮನೆ ಮುಂದೆ ಜನ ಸೇರಿದ್ರು. ಎಲ್ಲರೂ ಅಳತೊಡಗಿದ್ರು. ಡಯಾಬಿಟಿಸ್ ಇತ್ತು, ಆದರೆ ಪತ್ತೆಯನ್ನು ಮಾಡಲೇ ಇಲ್ಲ. ಎಲ್ಲವನ್ನು ತಿನ್ನುತ್ತಾ ಇದ್ದ, ಕಂಟ್ರೋಲ್ ಮಾಡಲೇ ಇಲ್ಲ ಎಂದು ಹೇಳಿ ಹತ್ರು. ಎಲ್ಲರ ಅಳುವಿನ ನಡುವೆ ಶವವನ್ನು ವ್ಯಾನಿನಲ್ಲಿ ಇಡಲಾಯಿತು. ವ್ಯಾನ್ ಮನೆ ದಾಟಿತು. ಅಳುವವರು ತಮ್ಮ ಅಳುವನ್ನು ನಿಲ್ಲಿಸಿ ಸ್ನಾನ ಮಾಡಲು ಹೋದ್ರು. ಪಕ್ಕದ ಮನೆಯವರು ಉಪ್ಪಿಟ್ಟು ಕಾಪಿ ಮಾಡಿಕೊಂಡು ಬಂದ್ರು. ಹಸಿದ ಹೊಟ್ಟೆಗೆ ಉಪ್ಪಿಟ್ಟು ಕಾಪಿ ಬಿದ್ದ ಮೇಲೆ ತಣ್ಣಗಾಯಿತು. ಮನೆಯಲ್ಲಿ ಅಳುವು ತಣ್ಣಗಾಯಿತು. ಶವ ಸಂಸ್ಕಾರ ಮಾಡಿ ಬಂದ ಮಗ ಮೊದಲು ಮಾಡಿದ ಮೊದಲ ಕೆಲಸವೇನೆಂದ್ರೆ ನನ್ನ ಬ್ಯಾಂಕ್ ಪಾಸ್ಬುಕ್ ಮತ್ತು ಫಿಕ್ಸೆಡ್ ಬಾಂಡ್ಗಳ ಪರಿಶೀಲನೆ. ನನ್ನ ಅತ್ತೆ ಬಂದು ಮುಂದಿನ ಕಾರ್ಯಗಳ ಬಗ್ಗೆ ಮಾತನಾಡಿದ್ರು. ಮನೆಯಲ್ಲಿ ದೀಪ ಹಚ್ಚಿಟ್ಟು ಮೊದಲನೆಯ ದಿನವು ಕಳೆದು ಹೋಯಿತು. 2ನೆಯ ದಿನಕ್ಕೆ ಮನೆಯಲ್ಲಿದ್ದ ಕೆಲವರು ಕೆಲಸದ ನೆಪವೊಡ್ಡಿ 10ನೇ ದಿನ ಬರುವುದಾಗಿ ಹೇಳಿ ಹೊರಟರು. ಅತ್ತೆನೇ ಅಡುಗೆ ಮನೆ ಜವಾಬ್ದಾರಿ ಹೊತ್ತು ಮೈಲಿಗೆಯಲ್ಲಿದ್ದ ಎಲ್ಲರಿಗೂ ಅನ್ನ, ಸಾರು, ಚಟ್ನಿ ಮಾಡಿ ಹಾಕಿದ್ರು. ಮಗ ಬ್ಯಾಂಕಿಗೆ ಅಡ್ಡಾಡಿ ಕೆಲವು ಪತ್ರಗಳನ್ನು ತನ್ನ ಅಮ್ಮನ ಮುಂದೆ ಹಿಡಿದು ಸಹಿ ಮಾಡಿಸ್ಕೊಂಡ. ಎಷ್ಟು ಬರುತ್ತೆ ಮಗನನ್ನು ಅಮ್ಮ ಕೇಳಿದಳು. ತನ್ನ ಹೆಂಡತಿ ಮುಖ ನೋಡಿದ. ಅವನ ಹೆಂಡತಿ ತನ್ನ ಅತ್ತೆಗೆ 20 ಲಕ್ಷ ಅತ್ತೆ ಎಂದಳು. ಅಷ್ಟಕ್ಕೆ ಹೆಂಡತಿ ಮುಖ ಅರಳಿತು. ನನ್ನ ಪೆನ್ಷನ್ ಎಂದು ಮೆಲ್ಲಗೆ ಕೇಳಿದಳು. 22,000 ಬರುತ್ತೆ ಎಂದು ಸೊಸೆನೆ ಹೇಳಿದಳು. ಅಪ್ಪನ ದುಡ್ಡಲ್ಲಿ ನನಗೆ ಪಾಲು ಬೇಕು ಎಂದು ಮಧ್ಯೆ ಬಂದು ಕುಳಿತಳು ಮಗಳು. ಕೊಡ್ತೀನಿ ಎಂದಳು ಅವಳ ಅಮ್ಮ. ಅಮ್ಮನ ಮುಖ ನೋಡಿದ್ರು ಮಗ ಸೊಸೆ. ಅವಳಿಗೂ ಕೊಡೋದು ನ್ಯಾಯ ಕಣೋ ಎಂದಳು ಅಮ್ಮ. 1-2 ಲಕ್ಷ ಕೊಡೋಣ ಬಿಡಿ ಎಂದಳು ಸೊಸೆ. ಯಾರಿಗೆ ಬೇಕು 2 ಲಕ್ಷ? ನೀವೇ ಇಟ್ಟುಕೊಳ್ಳಿ ಎಂದಳು ಮಗಳು. ಕೊಡ್ತಾರೆ ಬಿಡಮ್ಮ, ಸಮಾಧಾನ ಪಡಿಸಿದಳು ಅವಳಮ್ಮ. ನೀವು ಏನು ನನಗೆ ಭಿಕ್ಷೆ ಕೊಡ್ತಾ ಇಲ್ಲ, ಅವರು ನನಗೂ ಅಪ್ಪನೇ, ಸಮಪಾಲು ಬೇಕು, ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ತೀನಿ ಎಂದು ಆವಾಜ್ ಹಾಕಿದಳು ಮಗಳು. ದೊಡ್ಡವರು ಮಧ್ಯೆ ಬಂದರು. 5 ಲಕ್ಷಕ್ಕೆ ಮಗಳನ್ನು ಸಮಾಧಾನ ಮಾಡಿದ್ರು. ದುಡ್ಡಿನ ವ್ಯವಹಾರದಲ್ಲಿ 2-3 ದಿನ ಕಳೆದು ಹೋದವು. ಈ 2-3 ದಿನಗಳು ದುಡ್ಡು ಅಂತ ಕಳೆದು ಹೋದವು. ಯಾರು ಸತ್ತ ನನ್ನ ಜ್ಞಾಪಿಸಿಕೊಳ್ಳಲೇ ಇಲ್ಲ. ಮಗ ಬ್ಯಾಂಕಿಗೆ ಹೋಗಿ ತಂದಿದ್ದು ನನ್ನ 40,80,000 ರೂಪಾಯಿಗಳು. ಬಂದವನೇ ಹೆಂಡತಿಗೆ 20 ಲಕ್ಷ ಕೊಟ್ಟ. ಉಳಿದ 20 ಲಕ್ಷ ಎಲ್ಲರ ಮುಂದೆ ಹಿಡಿದ. ಮಗಳು 5 ಲಕ್ಷ ತೆಗೆದುಕೊಂಡು ತನ್ನ ಬ್ಯಾಗಿಗೆ ಹಾಕಿಕೊಂಡಳು. ಉಳಿದ 15 ಲಕ್ಷನ ಅತ್ತೆ ಹೆಸರಿನಲ್ಲಿ ಬಾಂಡ್ ಮಾಡೋಣ ಎಂಬ ಸಲಹೆಯನ್ನು ಸೊಸೆ ಕೊಟ್ಟಳು. ನೀನು 5 ಲಕ್ಷ ತಗೋ ಎಂದು ಸೊಸೆಯ ಕೈಗೆ ಕೊಟ್ಟಳು ಅತ್ತೆ. ಬೇಡ, ನನಗೆ ಬೇಡ ಎಂದ ಸೊಸೆಗೆ ಒತ್ತಾಯ ಮಾಡಿ ಕೈಗಿಟ್ಟಳು. 10 ಲಕ್ಷ ರೂಪಾಯಿಗಳ ಬಾಂಡ್ನ ಅಮ್ಮನ ಮುಂದೆ ತಂದುಕೊಟ್ಟ ಮಗ ಅದನ್ನು ಕಣ್ಣಿಗೆ ಒತ್ತಿಕೊಂಡು ಸಾಯೋ ಕಾಲದಲ್ಲಿ ನನ್ನ ಗಂಡ ಬಿಟ್ಟು ಹೋಗಿದ್ದು ಎಂದು ಕಣ್ಣೀರು ಹಾಕಿದಳು ಹೆಂಡತಿ. 7ನೇ ದಿನ ಸ್ನೇಹಿತರೆಲ್ಲ ಸೇರಿ ಸಂತಾಪ ಸಭೆ ನಡೆಸಿದ್ರು. ನನ್ನ ಫೋಟೋಗೆ ಹೂವಿನ ಹಾರ ಹಾಕಿ ತಮ್ಮ ತಿಳಿದಿದ್ದನ್ನು ಮಾತಾಡಿ ಸಂತಾಪ ಸಭೆಯನ್ನ ಮುಗಿಸಿದ್ರು. ಕೊನೆಗೆ ನನ್ನ ಹೆಸರಲ್ಲಿ ಸಮೋಸ ತಿಂದು ಕಾಫಿ ಕುಡಿದು ಸಭೆಯನ್ನ ಮುಗಿಸಿದ್ರು. 13ನೇ ದಿನ ಎಲ್ಲ ಕಾರ್ಯಗಳು ಮುಗಿಸಿ 14ನೇ ದಿನ ಮಗಳು ಊರಿಗೆ ಹೊರಟು ನಿಂತಳು. ಮಗಳನ್ನ ಕಳುಹಿಸಿದ ಮರುದಿನ ಮಗ ಸೊಸೆ ಊರಿಗೆ ಹೋಗಲು ತಯಾರಾಗಿ ನಿಂತರು. 1 ವಾರ ಇದ್ದು ಹೋಗಿ ಎಂದು ಅವರಮ್ಮನ ಮಾತಿಗೆ ಆಫೀಸ್ನಲ್ಲಿ ಕೆಲಸ ಇದೆ, ರಜೆ ಇಲ್ಲ, ನಿನ್ನ ಮೊಮ್ಮಗನ ಶಾಲೆ ಬೇರೆ, ಮತ್ತೆ ಬರ್ತೇವೆ ಎಂದು ಹೊರಟರು. ಮನೆಯಲ್ಲಿ ಹೆಂಡತಿ ಒಬ್ಳೆ. ಅಕ್ಕಪಕ್ಕದ ಮನೆ ಹುಡುಗರು ಬಂದು ಕ್ರಿಕೆಟ್ ಮ್ಯಾಚ್ ಹಚ್ಚಿದ್ರು ಟಿವಿಯಲ್ಲಿ. ಅವರ ಜೊತೆ ಆ ಮ್ಯಾಚ್ಗಳನ್ನು ನೋಡ್ತಾ ಕುಳಿತಿರುತ್ತಿದ್ದ ಹೆಂಡತಿ ಆಮೇಲೆ ಒಂದೊಂದೇ ಧಾರಾವಾಹಿಗಳಲ್ಲಿ ಮಗ್ನನಾದಳು. ಬರುವ ಪೆನ್ಷನ್ ಹಣದಲ್ಲಿ ತನಗೆ ಇಷ್ಟವಾದುದನ್ನ ಮಾಡಿಕೊಂಡು ಅಕ್ಕಪಕ್ಕದವರ ಜೊತೆ ಶಾಪಿಂಗ್ ಎಂದು ಸುತ್ತಾಡಿ ಸಮಯ ಕಳೆಯತೊಡಗಿದಳು. 36 ವರ್ಷಗಳ ಕಾಲ ದುಡಿದು ನನಗೆ ಅಂತ ಏನನ್ನು ಬಯಸದೆ ಕೂಡಿಟ್ಟ ಹಣದಲ್ಲಿ
ಎಲ್ಲರೂ ಸಂತೋಷಪಟ್ಟರು. ಆ ಸಂತೋಷದಲ್ಲಿ ನನ್ನ ಸಂಪೂರ್ಣವಾಗಿ ಮರೆತು ಹೋದರು. ನಾನೊಬ್ಬ ಅವರ ಜೊತೆಗಿದ್ದೆ ಎಂಬುದು ಅವರ ಮನದಿಂದ ಬಹುದೂರ ಹೋಯಿತು. ನನ್ನ ಇರುವಿಕೆಗೆ ಸಾಕ್ಷಿಯಾಗಿ ನನ್ನ ನಗುಮುಖದ ಫೋಟೋವೊಂದು ಗೋಡೆ ಮೇಲೆ ಅನಾಥನಂತೆ ನೇತಾಡುತ್ತಿತ್ತು. ಸತ್ತ 13ನೇ ದಿನ ಹಾಕಿದ ಹೂವಿನ ಹಾರವನ್ನು ವರ್ಷವಾದರೂ ಹಾಗೆ ಫೋಟೋಗೆ ಅಂಟಿಕೊಂಡಿತ್ತು. ಬದುಕಂದ್ರೆ ಇಷ್ಟೇ, 60 ವರ್ಷ ಬಾಳಿದ್ರೂ 60 ನಿಮಿಷದಲ್ಲಿ ಮರೆತು ಹೋಗ್ತಾರೆ. ಏನು ಮಾಡಿದ್ರು ಎಷ್ಟು ಮಾಡಿದ್ರು ಜೀವನ ಅಂದ್ರೆ ಇಷ್ಟೇ ಅಲ್ವೇ ಅಂದುಕೊಂಡೆ. ನನ್ನ ಆತ್ಮದ ಮನದೊಳಗೆ ಈ ಲೇಖನ ಬರೆದವರಿಗೆ ದೊಡ್ಡ ಸಲಾಂ. ಬಹಳ ಅದ್ಭುತವಾದ ನೈಜ ಚಿತ್ರಣ ಬಂಧುಗಳೇ, ನನಗಂತೂ ತುಂಬ ಇಷ್ಟ ಆಯಿತು. ಸತ್ತ ನಂತರ ಮನುಷ್ಯನ ಬಾಳು ಏನಾಗುತ್ತೆ, ನಮ್ಮ ಜೊತೆಗಿದ್ದವರು ನಮ್ಮನ್ನು ಏನೆಲ್ಲ ಮಾಡ್ತಾರೆ, ಹೇಗೆಲ್ಲ ನೆನಪಿಸ್ಕೊಳ್ತಾರೆ ಅನ್ನೋದಕ್ಕೆ ಬಹಳ ಅದ್ಭುತವಾದ ಕಥೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.